ಹೇಳ್ತಾ ಇದ್ವಿ 9ನೇ ಸುತ್ತಿನಲ್ಲೂ ಕೂಡ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಹಿನ್ನಡೆ ಅಂತ. ಈಗ 10ನೇ ಸುತ್ತಿನಲ್ಲೂ ಕೂಡ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಹಿನ್ನಡೆನೆ. 1874 ಮತಗಳ ಅಂತರದಲ್ಲಿ ಅರವಿಂದ್ ಕೇಜ್ರಿವಾಲ್ ಮತ್ತೆ ಹಿನ್ನಡೆಯನ್ನ ಕಾಯ್ದುಕೊಳ್ತಿದ್ದಾರೆ. ಇತ್ತ ದೆಹಲಿ ಕಂಟೋನ್ಮೆಂಟ್ ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸಿದೆ. ಹೀಗಾಗಿ ಅವರ ಪಕ್ಷದ ವಲಯದಲ್ಲಿ ಮತ್ತಷ್ಟು ಸಂಭ್ರಮ ಮನೆ ಮಾಡ್ತಾ ಇದೆ. ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ವೀರೇಂದ್ರ ಸಿಂಗ್ ಅವರು ಜಯ ಸಾಧಿಸಿದ್ದಾರೆ. ದೆಹಲಿಯ ಕಂಟೋನ್ಮೆಂಟ್ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದಂತ ಬಿಜೆಪಿ ಅಭ್ಯರ್ಥಿ ವೀರೇಂದ್ರ ಸಿಂಗ್ ಅವರ ಜಯ ಆಗಿದೆ. ಇನ್ನೊಂದು ಕಡೆ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಮತ್ತೆ ಹಿನ್ನಡೆ. ಅಂದ್ರೆ ಇಲ್ಲಿ ಸ್ವಲ್ಪ ಮತಗಳ ಡಿಫರೆನ್ಸ್ ಆಗಿದೆ ನೋಡಿ. 9ನೇ ಸುತ್ತಿನ ಎಣಿಕೆಯ ಸಂದರ್ಭದಲ್ಲಿ 2000 ಮತಗಳ ಅಂತರದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಹಿನ್ನಡೆಯನ್ನ ಹಾಗೆ ಕಾಯ್ದುಕೊಂಡು ಹೋಗ್ತಾ ಇದ್ರು. ಈಗ 10ನೇ ಸುತ್ತಿನಲ್ಲಿ 1874 ಮತಗಳ ಅಂತರದಲ್ಲಿ ಹಾಗೆ ಉಳ್ಕೊಂಡಿದ್ದಾರೆ. ಮತ್ತೆ ಮೇಲೆ ಕೇಳೋದಕ್ಕಾಗ್ತಾ ಇಲ್ಲ. ಇನ್ನು ಮುಂದಿನ ಸುತ್ತಿನಲ್ಲಿ ನಾವು ಪದೇ ಅದನ್ನೇ ಹೇಳ್ತಾ ಇರೋದು, ಈಗ ಆಪ್ ಕಾರ್ಯಕರ್ತರು ಅದನ್ನೇ ಕಾಯ್ತಿರ್ತಾರೆ. ಅರವಿಂದ್ ಕೇಜ್ರಿವಾಲ್ ಅವರು ಗೆಲ್ಲಲೇಬೇಕು, ಅತಿಶಿ ಅವರು ಗೆಲ್ಲಲೇಬೇಕು ಅಂತ. ಹಾಗಾಗಿ ಅವರ ಭರವಸೆ, ಅವರ ಒಂದಷ್ಟು ನಿರೀಕ್ಷೆ ಏನಪ್ಪಾ ಅಂದ್ರೆ ಮುಂದಿನ ಒಂದಷ್ಟು ಸುತ್ತಿನಲ್ಲಾದ್ರೂ ಗೆಲ್ಲಬಹುದೇನೋ, ಆ ಸುತ್ತಿನಲ್ಲಾದ್ರೂ ಕೂಡ ಅಂತರವನ್ನ ಕಾಪಾಡಿಕೊಂಡು ಮುನ್ನಡೆಯನ್ನ ಸಾಧಿಸಬಹುದೇನೋ ಅಂತ. ಬಟ್ ಈಗ ನೋಡಿ, ಒಂದೊಂದೇ ಕ್ಷೇತ್ರದ ಗೆಲುವು ಸೋಲಿನ ಬಗ್ಗೆ ಫಲಿತಾಂಶ ಪ್ರಕಟವಾಗ್ತಾ ಇದೆ. ಈಗಾಗಲೇ ಮನೀಶ್ ಸಿಸೋಡಿಯಾ ಸೋತಿದ್ದಾರೆ. ಮತ್ತೊಂದು ಕಡೆ ಈಗ ದೆಹಲಿಯ ಕಂಟೋನ್ಮೆಂಟ್ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ವೀರೇಂದ್ರ ಸಿಂಗ್ ಅವರು ಜಯವನ್ನು ಸಾಧಿಸಿದ್ದಾರೆ. ಹೀಗಾಗಿ ಒಬ್ಬೊಬ್ಬರೇ ಅಭ್ಯರ್ಥಿಗಳು ಬಿಜೆಪಿ ಕಡೆಯಿಂದ ಗೆಲುವನ್ನ ಸಾಧಿಸ್ತಾ ಇರೋದ್ರಿಂದ ಬಿಜೆಪಿ ಅವರಿಗೆ ಇನ್ನಿಲ್ಲದ ಸಂತಸ. ಯಾಕೆಂದ್ರೆ ಇಲ್ಲಿವರೆಗೂ ಕೂಡ ಕಾದಿದ್ದೇ ದೆಹಲಿಯ ಚುಕ್ಕಾಣಿಯನ್ನು ಹಿಡಿಲೇಬೇಕು ಅಂತ. ಇಷ್ಟ ಅಂತರ ಇದೆ. ಆಪ್ ಇರುವಂಥದ್ದು 24, ಅದೇ ರೀತಿಯಾಗಿ ಬಿಜೆಪಿ ಇರುವಂಥದ್ದು 46 ಸ್ಥಾನಗಳ ಮುನ್ನಡೆ. ಇಲ್ಲಿರುವಂಥದ್ದು ವಿಧಾನಸಭಾ ಕ್ಷೇತ್ರಗಳು ಒಟ್ಟು 70 ಕ್ಷೇತ್ರಗಳು. ಈಗಾಗಲೇ 46 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸ್ಕೊಂಡು ಹೋಗ್ತಾ ಇರೋದು ಬಿಜೆಪಿ. ಹಾಗಾಗಿ ಇನ್ನಿಲ್ಲದ ಸಂತಸ ಇವರಿಗೆ, ನಾವು ಗೆದ್ದೇ ಬಿಟ್ವಿ ಅನ್ನುವಂಥ ಸಂತಸ. ಹಾಗಾಗಿ ಬೆಂಗಳೂರಲ್ಲೂ ಕೂಡ ಸಂಭ್ರಮಿಸ್ತಾ ಇದ್ದಾರೆ. ದೆಹಲಿಯಲ್ಲೂ ಕೂಡ, ದೆಹಲಿ ಬಿಜೆಪಿ ಕಚೇರಿಯಲ್ಲಿ ಇಲ್ಲಿವರೆಗೂ ಕೂಡ ಯಾವ ಸಂಭ್ರಮನೂ ಇರಲಿಲ್ಲ 27 ವರ್ಷದಿಂದ. ಆದ್ರೆ ಈಗ ನೋಡಿ, ಸಂಭ್ರಮ ಮನೆ ಮಾಡ್ತಾ ಇದೆ. ಅದಕ್ಕೆ ಹೇಳೋದು, ರಾಜಕೀಯ ಲೆಕ್ಕಾಚಾರ ಯಾವಾಗ ಹೇಗಾಗುತ್ತೆ, ಮತ್ತೊಂದು ಕಡೆ ಮತದಾರರು ಏನಿದ್ದಾರೆ ಅವರು ಯಾವಾಗ ತಮ್ಮ ಮನಸ್ಸನ್ನ ಯಾವ ಕಡೆಗೆ ಓಲೈಸ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ. ಈಗ ಬಿಜೆಪಿ ಕೊಟ್ಟಂತಹ ಪ್ರಣಾಳಿಕೆಗಳ ಆಧಾರದ ಮೇಲೆ ಈ ರೀತಿಯಾಗಿ ಜನರು ತಮ್ಮ ಮನಸ್ಸನ್ನ ಬದಲಾಯಿಸ್ಕೊಂಡ್ರ, ಅಥವಾ ಈಗ ನಡೀತಾ ಇರುವಂತಹ UP ಕುಂಭಮೇಳ ಇರ್ಬೋದು, ಬಜೆಟ್ ಮಂಡನೆ ಆಗಿರೋದಿರ್ಬೋದು, ಇದೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ಸದ್ಯಕ್ಕೆ ದೆಹಲಿಯಿಂದ ಆಪ್ನ ಹೊರಗೆ ಹಾಕ್ಬಿಡೋಣ ಅಥವಾ ನೆಲ ಕಚ್ಚಿಸ್ಬಿಡೋಣ ಅಂತ ಏನಾದರೂ ತೀರ್ಮಾನ ಮಾಡಿದ್ದಾರಾ? ಎಲ್ಲವನ್ನು ಕೂಡ ಈಗಲೇ ಹೇಳೋದಕ್ಕಾಗಲ್ಲ. ಕೊನೆಯದಾಗಿ ಫಲಿತಾಂಶ ಏನು ಪ್ರಕಟ ಆಗುತ್ತಲ್ಲ, ಎಷ್ಟು ಸೀಟ್ಸ್ ಯಾರಿಗೆ ಬಂದ್ವು ಅಂತ. ಈಗ 70 ವಿಧಾನಸಭಾ ಕ್ಷೇತ್ರಗಳಲ್ಲಿ 46ರಲ್ಲಿ ಬಿಜೆಪಿ ಮುನ್ನಡೆ ಇದೆ. 24 ಸ್ಥಾನಗಳನ್ನು ಒಂದಷ್ಟು ಮುನ್ನಡೆ ಸಾಧಿಸ್ಕೊಳ್ತಾ ಇರೋದು ಆಪ್ ಪಕ್ಷ. ಇನ್ನು ಕಾಂಗ್ರೆಸ್ 0, ಅದರ್ಸ್ ಕೂಡ ಯಾವುದು ಗೆದ್ದಿಲ್ಲ. ಕಾಂಗ್ರೆಸ್ಗೆ 1 ಸ್ಥಾನ ಸಿಗಬಹುದು ಅಂತ ಎಕ್ಸಿಟ್ ಪೋಲ್ನ ಸಮೀಕ್ಷೆಗಳು ಹೇಳ್ತಾ ಇದ್ವು. ಬಟ್ ಆ 1 ಸ್ಥಾನವನ್ನು ಕೂಡ ಕಾಂಗ್ರೆಸ್ ಗಿಟ್ಟಿಸ್ಕೊಂಡಿಲ್ಲ. ಹಾಗಾಗಿ ದೆಹಲಿಯಲ್ಲಿ ಏನೆಲ್ಲ ಆಗಬಹುದು, ಇಲ್ಲಿವರೆಗೂ ಕೂಡ ಯಾರು ನಿರೀಕ್ಷೆ ಮಾಡಿರ್ಲಿಕ್ಕಿಲ್ಲ ಈ ರೀತಿ ಆಗುತ್ತೆ ಅಂತ. ಕೆಲವರು ಎಕ್ಸಿಟ್ ಪೋಲ್ ಬಗ್ಗೆ ಮಾತನಾಡುವಾಗ, ವಿಶ್ಲೇಷಣೆ ಮಾಡುವಾಗ ಹೇಳ್ತಾ ಇದ್ರು, ಎಕ್ಸಿಟ್ ಪೋಲ್ಗಳು ಬಹಳಷ್ಟು ಬಾರಿ ಉಲ್ಟಾ ಪಲ್ಟಾ ಆಗಿದೆ. ಹಾಗಾಗಿ ಬಿಜೆಪಿ ಇಲ್ಲಿ ಆಪ್ ಅಧಿಕಾರದಲ್ಲಿರುವಂಥ ದೆಹಲಿಯಲ್ಲಿ ಬಿಜೆಪಿ ಇಷ್ಟು ಸ್ಥಾನಗಳನ್ನ ಪಡ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಅಂತ ಎಲ್ಲರೂ ಪ್ರಶ್ನೆ ಮಾಡ್ತಾ ಇದ್ರು. ಬಟ್ ಈಗ ನೋಡಿ, ಅವೆಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗುವಂಥ ಒಂದಷ್ಟು ಬೆಳವಣಿಗೆಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಅಂಕಿ ಅಂಶಗಳನ್ನು ನೀವು TV5 ಸ್ಕ್ರೀನ್ನಲ್ಲಿ ಗ್ರಾಫಿಕ್ಸಲ್ಲಿ ನೋಡ್ತಾ ಇದ್ದೀರಾ. ಯಾವ್ಯಾವ ಕ್ಷೇತ್ರಗಳಲ್ಲಿ ಗೆಲುವು ಕಾಣ್ತಾ ಇದೆ, ಯಾರ್ಯಾರು ಅಭ್ಯರ್ಥಿಗಳು ಮುನ್ನಡೆ ಸಾಧಿಸ್ತಿದ್ದಾರೆ, ಯಾರ್ಯಾರು ಹಿನ್ನಡೆ ಸಾಧಿಸ್ತಿದ್ದಾರೆ ಅಂತ. ಅದರಲ್ಲೂ ಕೂಡ AAP ಪಕ್ಷದಲ್ಲಿರುವಂಥ ಘಟಾನುಘಟಿ ನಾಯಕರೇ ಹಿನ್ನಡೆ ಸಾಧಿಸ್ಕೊಂಡು ಹೋಗ್ತಾ ಇದ್ದಾರೆ. ಇನ್ಯಾಕೆ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರೇ ಹಿನ್ನಡೆ, ಮುಖ್ಯಮಂತ್ರಿ ಆಗಿರುವಂಥ ಅತಿಶಿ ಅವರೇ ಹಿನ್ನಡೆ. ಹಾಗಾಗಿ ಬಹಳಷ್ಟು ಆತಂಕ ಹೆಚ್ಚಾಗ್ತಾ ಇದೆ. ಆಪ್ ಗೆಲ್ಲುತ್ತಾ ಸೋಲುತ್ತಾ ಅಂತ. ಇಲ್ಲಿವರೆಗೂ ಕೂಡ ಗೆಲುವನ್ನೇ ಕಂಡುಕೊಂಡು ಬಂದಿದ್ದಂಥ ಆಪ್ ನಾಯಕರಿಗೆ, ಕಾರ್ಯಕರ್ತರಿಗೆ, ಮುಖಂಡರಿಗೆ ಈಗ ದೊಡ್ಡ ಮುಖಭಂಗ ಆಗಬಹುದಾ ಅಂತ. ಅಲ್ಲಾದಂಥ ಒಂದಷ್ಟು ಬೆಳವಣಿಗೆಗಳೇನಿದ್ದಾವೆ